ಶಂಕಿತ ಉಗ್ರರನ್ನ ಬಂಧನ ಮಾಡಿದೆ ಎನ್ಐಎ. ಇಂಡೋನೇಷಿಯಾದಲ್ಲಿ ಎನ್ಐಎಯಿಂದ ಶಂಕಿತ ಉಗ್ರರ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರರ ಬಂಧನ ಆಗಿದೆ. ಅಬ್ದುಲ್ಲಾ ಫಯಾಜ್ ಶೇಖ್ ಮತ್ತೆ ತಲ್ಹಾ ಲಿಯಾಕತ್ ಖಾನ್ ಬಂಧಿತ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಫೀಲ್ಡ್ಗಿಳಿದು ಬಹಳಷ್ಟು ದಿನ ಆಯಿತು. ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದೀಗ ಎನ್ಐಎ ಅಧಿಕಾರಿಗಳಿಂದ ಶಂಕಿತ ಉಗ್ರರ ಭರ್ಜರಿ ಬೇಟೆಯನ್ನ ಆಡಲಾಗ್ತಾ ಇದೆ. ಪುಣೆಯ ಐಸಿಸ್ ಮಾಡ್ಯೂಲ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತ ಉಗ್ರರ ಬಂಧನ ಆಗಿದೆ. ಇಂಡೋನೇಷಿಯಾದಲ್ಲಿ ಎನ್ಐಎಯಿಂದ ಶಂಕಿತ ಉಗ್ರರ ಅರೆಸ್ಟ್ ಆಗಿರುವಂತದ್ದು. ಎಲ್ಲೇ ಯಾವುದೇ ಬಿಲದಲ್ಲಿ ಅಡಗಿ ಕೂತಿದ್ರು ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಒಂದು ಕಡೆ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ರೆ, ಮತ್ತೊಂದು ಕಡೆ ಎನ್ಐಎ ಕೂಡ ಇದೀಗ ಫೀಲ್ಡ್ಗಿಳಿದು ತನಿಖೆಯನ್ನ ಚುರುಕುಗೊಳಿಸಿದೆ ಮತ್ತೆ ಉಗ್ರರನ್ನ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇಂಡೋನೇಷಿಯಾದಲ್ಲಿ ಇದೀಗ ಎನ್ಐಎಯಿಂದ ಶಂಕಿತ ಉಗ್ರರ ಬಂಧನ ಆಗಿದೆ. ಇಬ್ಬರು ಕೂಡ ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರರು ಅಂತ ಗೊತ್ತಾಗ್ತಾ ಇರುವಂತದ್ದು. ಅಬ್ದುಲ್ಲಾ ಫಯಾಜ್ ಶೇಖ್ ಅನ್ನುವಂತಹ ಶಂಕಿತ ಉಗ್ರ, ಈತನ ಜೊತೆಗೆ ತಲ್ಹಾ ಲಿಯಾಕತ್ ಖಾನ್ ಬಂಧಿತ ಆರೋಪಿಗಳು. ಇವರಿಬ್ರು ಕೂಡ ಉಗ್ರರು ಇದೀಗ ತಮ್ಮ ವಶಕ್ಕೆ ಪಡ್ಕೊಂಡು, ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಈ ಇಬ್ಬರೇ ಶಂಕಿತ ಉಗ್ರರು. ಅಬ್ದುಲ್ಲಾ ಫಯಾಜ್ ಶೇಖ್ ಮತ್ತೊಬ್ಬ ತಲ್ಹಾ ಲಿಯಾಕತ್ ಖಾನ್. ಈ ಇಬ್ಬರನ್ನು ಎನ್ಐಎ ಅಧಿಕಾರಿಗಳು ಇಂಡೋನೇಷಿಯಾದಲ್ಲಿ ಬಂಧಿಸಿದ್ದಾರೆ. ಬಂಧಿಸಿ ಇದೀಗ ತನಿಖೆಗೆ ಒಳಪಡಿಸಲಾಗಿರುವಂತದ್ದು. ಮತ್ತೆ ಇವರ ಹಿಂದೆ ಇವರು ಯಾವ ರೀತಿಯಾಗಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ, ಈ ಹಿಂದೆ ಯಾವ ಟೀಮ್ನಲ್ಲಿ ಇದ್ರು, ಐಸಿಸ್ ಮಾಡ್ಯೂಲ್ ಕೇಸ್ ಸಂಬಂಧಪಟ್ಟಂತೆ ಇದೀಗ ಶಂಕಿತ ಉಗ್ರರ ಬಂಧನ ಆಗಿರುವಂತದ್ದು. ಇವರ ಜೊತೆ ಯಾರೆಲ್ಲ ಇದ್ದಾರೆ, ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ಲಿಕ್ಕಿದ್ದಾರೆ ಎನ್ಐಎ ಟೀಮ್. ಇಂಡೋನೇಷಿಯಾದಲ್ಲಿ ಬಂಧಿಸಿರುವಂತದ್ದು ಶಂಕಿತ ಉಗ್ರರ ಅರೆಸ್ಟ್ ಆಗಿದೆ. ಈಗಾಗಲೇ ಪ್ರಾಮಿಸ್ ಮಾಡದಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೂಡ ಚುರುಕುಗೊಳಿಸ್ತಾ ಇದ್ದಾರೆ. ಶಂಕಿತ ಉಗ್ರರನ್ನ ಬಂಧಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ದಾರೆ.